ಪೆರಡಾಲ ಶ್ರೀ ನಿರ್ಣೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಪತ್ರಕರ್ತರ ಒಂದು ಸ್ನೇಹಕೂಟ ಸೇರಿದ್ದೇವೆ. ಇದಕ್ಕೆ ಆಗಮಿಸಿದ ಎಲ್ಲರಿಗೂ ಮೊದಲಾಗಿ ವಂದನೆ. ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿರಂಜನ್ ರೆಡ್ಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಮೊದಲಾಗಿ ಪರಿಚಯಿಸಿದ್ದಾರೆ. ಹಾಗೆ ನಮ್ಮ ಮಾಧ್ಯಮ ವಿಭಾಗದ ಚಾಲಕರಾಗಿ ಬ್ರಹ್ಮಕಲಶೋತ್ಸವದ ಜೊತೆ ಕಾರ್ಯದರ್ಶಿ ಡಾಕ್ಟರ್ ಶೇಷಕುಮಾರ ಪಂಡಿತರ್ಕರ್ ಅವರನ್ನು ಈ ಸಭೆಗೆ ಪರಿಚಯಿಸುತ್ತೇವೆ. ಹಾಗೆ ಆಗಮಿಸಿದ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಇತರರನ್ನು ಸ್ವಾಗತಿಸುತ್ತಾ ನೀವು ಸೇವಾ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಬರುವವರಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸುವುದಾಗಿ ಕುಂಬಳೆ ಸೀಮೆಯ ಅಡೂರು, ಮಧೂರು, ಕಾವು, ಕನಿಪುರ 4 ಸೀಮಾ ದೇವಸ್ಥಾನಗಳು. 5ನೇ ಸ್ಥಾನ ನಮ್ಮ ಪೆರಡಾಲ ಶ್ರೀ ವಿಘ್ನೇಶ್ವರ ಕ್ಷೇತ್ರಕ್ಕೆ ಗ್ರಾಮ ದೇವಸ್ಥಾನವಾಗಿಯೂ ಪ್ರಸಿದ್ಧಿ ಪಡೆದಿದೆ. ಪ್ರತಿಯೊಡ್ಡ ಗ್ರಾಮ ಅಥವಾ ಪೆರಡಾಲ ಗ್ರಾಮ ದೊಡ್ಡ ಗ್ರಾಮವಾಗಿದೆ. ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ವೆಂಕಟರಮಣ ಭಟ್ ದೈವಜ್ಞರು ಒಳಕುಂಜ ದೈವಜ್ಞರ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ 2022 ಜೀರ್ಣೋದ್ಧಾರ ಸಮಿತಿಯನ್ನು ರೂಪೀಕರಿಸಿಕೊಂಡು ಜೀರ್ಣೋದ್ಧಾರ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಈಗಾಗಲೇ ಜೀರ್ಣೋದ್ಧಾರ ಕಾರ್ಯಗಳು ಮುಕ್ತಾಯಗೊಂಡು ಬ್ರಹ್ಮಕಲಶೋತ್ಸವದ ಸಿದ್ಧತೆಗಳು ಕೂಡ ಕೊನೆಯ ಹಂತಕ್ಕೆ ತಲುಪಿದೆ. ಇನ್ನೇನೆ 2-3 ದಿವಸಗಳು ಮಾತ್ರ ಬಾಕಿ ಉಳಿದಿದೆ. ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ಕಳೆದ 3 ವರ್ಷಗಳಿಂದ ಸುಮಾರು ನಾವು ಬಜೆಟ್ನಲ್ಲಿ ಅಂದಾಜು ವೆಚ್ಚ ಮಾಡಿದರೂ ಕೂಡ ಸುಮಾರು 4 ಕೋಟಿ 3.5 ಕೋಟಿಯಿಂದ 4 ಕೋಟಿವರೆಗೆ ಕೆಲಸ ಕಾರ್ಯಗಳು ಮಾಡಿ ಈಗಾಗಲೇ ಮುಗಿಸಿರುತ್ತೇವೆ. ಈಗಾಗಲೇ ನಿಮಗೆ ಕಾಣ್ತಿರ್ಬೋದು. ಮುಖ್ಯವಾಗಿ ಶ್ರೀ ಕ್ಷೇತ್ರದ ರಾಜಗಾಂಭೀರ್ಯದಿಂದ ಶೋಭಿಸುತ್ತಿರುವಂಥ ರಾಜಗೋಪುರ, ಸಂಪೂರ್ಣ ನವೀಕರಿಸಿದ ರಾಜಗೋಪುರ, ಅದೇ ರೀತಿ ರಾಜಾಂಗಣ ಮೇಲ್ಛಾವಣಿ ಕೆಲಸಗಳು, ಸುತ್ತು ಗೋಪುರಗಳ ರಿಪೇರಿ ಕಾರ್ಯಗಳು, ನಮಸ್ಕಾರ ಮಂಟಪ ಗರ್ಭಗುಡಿಯ ನವೀಕರಣ ಕೆಲಸ ಕಾರ್ಯಗಳು, ಶಿಲಾಮಯ ಕಂಬಗಳು, ಅದೇ ರೀತಿ ಗರ್ಭಗುಡಿ ಬಾಗಿಲು, ದೇವಸ್ಥಾನದ ಮುಂಭಾಗದ ಬಾಗಿಲು ಇತ್ಯಾದಿ ತಾಮ್ರ ಹೊದಿಕೆ, ಹೀಗೆ ಹಲವು ಜೀರ್ಣೋದ್ಧಾರ ಕಾರ್ಯಗಳು ದಾನಿಗಳ, ಭಕ್ತರ ಮತ್ತು ಸೇವಾ ರೂಪದಲ್ಲಿ ಮಾಡಿ ಮುಗಿಸಿರುತ್ತೇವೆ. ಅದೇ ರೀತಿ ದೇವಾಲಯದ ಮುಂಭಾಗದಲ್ಲಿ ವಿಶಾಲಗೊಳಿಸುವಂಥ ಕಾರ್ಯ ನೀವು ನೋಡಿರ್ಬೋದು. ಎಲ್ಲರೂ ಕೂಡ ಶಿವಗಣೇಶ್ವರ ದೇವಸ್ಥಾನದ ಭಕ್ತರು. ಮುಂಭಾಗದಲ್ಲಿ ಸ್ಥಳಾವಕಾಶ ತುಂಬ ಕಡಿಮೆ ಇತ್ತು. ಸುಮಾರು 75 ಲಕ್ಷ ಖರ್ಚು ಮಾಡಿಕೊಂಡು ದೇವಾಲಯದ ಮುಂಭಾಗದ ಸ್ಥಳವನ್ನು ನಮ್ಮದೇ ತೋಟವನ್ನು ಕೂಡ ಸ್ವಲ್ಪ ಅಡಿಕೆ ಸಸ್ಯವನ್ನು ಕಡಿದು ವಿಶಾಲಗೊಳಿಸಿದೆ. ಸ್ಥಳಾವಕಾಶದ ಕೊರತೆಯನ್ನು ಮನಗಂಡು ಈಗಾಗಲೇ ಬ್ರಹ್ಮಕಲಶೋತ್ಸವದ ಎಲ್ಲ ಸಮಿತಿಯವರು ಮತ್ತು ಉಪಸಮಿತಿಯವರು ಆಯಾಯ ಸಮಿತಿಯವರು ತಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾ ಇನ್ನೇನು 2-3 ದಿವಸಗಳು ಮಾತ್ರ ಬ್ರಹ್ಮಕಲಶೋತ್ಸವಕ್ಕೆ ಬಾಕಿ ಉಳಿದಿವೆ. ಶ್ರೀ ಎಳನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಕ್ಷೇತ್ರ ಆಚಾರ್ಯಾದ ಶ್ರೀ ರವಿಶತಂತ್ರಿ ಕುಂಟಾರು ಅವರ ಪೌರೋಹಿತ್ಯದಲ್ಲಿ ಶ್ರೀ ಕ್ಷೇತ್ರದ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಏಪ್ರಿಲ್ 17ರಿಂದ ತೊಡಗಿ ಏಪ್ರಿಲ್ 28ರವರೆಗೆ 26ರವರೆಗೆ
ಬ್ರಹ್ಮಕಲಶ ಮತ್ತು 27 ಮತ್ತು 28ನೇ ತಾರೀಕು ವಾರ್ಷಿಕ ಉತ್ಸವ ಕಾರ್ಯಕ್ರಮಗಳು ಜರುಗಲಿದೆ. ಕೊನೆಗೆ ಇತಿಹಾಸದ ಪ್ರಕಾರ 1962, 92, 2004ರಲ್ಲಿ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ಈಗ 22 ವರ್ಷಗಳ ಬಳಿಕ ಬ್ರಹ್ಮಕಲಶೋತ್ಸವಕ್ಕೆ ಭಕ್ತರು ಕಾತರದಿಂದ ಕಾಯ್ತಿರುವಂಥ ಸನ್ನಿವೇಶ ಈಗಾಗಲೇ ಬಂದೊದಗಿದೆ. 22 ವರ್ಷಗಳ ಬಳಿಕ ನಮ್ಮ ಶಾಸ್ತ್ರೋಕ್ತ ಪ್ರಕಾರ ಶ್ರೀ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳಿದ್ದರೆ ಪ್ರತಿ 12 ವರ್ಷಗಳಿಗೊಮ್ಮೆ ಬ್ರಹ್ಮಕಲಶೋತ್ಸವ ಮಾಡಬೇಕಂತ ಪದ್ಧತಿ. ಅಂದರೆ ಏನೋ ದೇವರ ಅನುಗ್ರಹ ಇಲ್ಲದೆ ಸ್ವಲ್ಪ ವರ್ಷ ದಾಟಿದರೂ ಕೂಡ ಈಗೆಲ್ಲ ಸಿದ್ಧತೆಯೊಂದಿಗೆ ಬ್ರಹ್ಮಕಲಶೋತ್ಸವಕ್ಕೆ ನಾವು ಹಣಿಯಾಗಿದ್ದೇವೆ. ಎಲ್ಲ ಸಮಿತಿಯವರು ತಮ್ಮ ಕೆಲಸ ಕಾರ್ಯಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಪುನರ್ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಅಂದರೆ 1962ರ ನಂತರ ಪುನರ್ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ಆಗ್ತಾ ಇದೆ. 92 ಮತ್ತು 2004ರಲ್ಲಿ ಬ್ರಹ್ಮಕಲಶ ಆದರೂ ಪುನರ್ಪ್ರತಿಷ್ಠೆ ಆಗಿರಲಿಲ್ಲ. ಈಗ ಸಂಪೂರ್ಣವಾಗಿ ಅಂದರೆ ದೇವರನ್ನು ಬಾಲಾಲಯದಲ್ಲಿ ಇರಿಸಲಾಗಿದೆ. ಈಗಾಗಲೇ ನೋಡಿದ್ದೀರಿ. ಅಂದರೆ ಎಲ್ಲ ಸಿದ್ಧತೆಗಳು ಕೂಡ ಅದಕ್ಕೆ ಬೇಕಾದ ಸಿದ್ಧತೆಗಳು ಎಲ್ಲ ಸಮಿತಿಯವರು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಏಪ್ರಿಲ್ 17ನೇ ತಾರೀಕು ಪ್ರಾತಃ ಕಾಲ ಗಣಪತಿ ಹವನ, ನಂತರ 7:30 ಗಂಟೆಗೆ ಉಗ್ರಾಣ ಮುಹೂರ್ತ ನೆರವೇರಿಸುವವರು ಆನೆಮಜಾಲು ಸತ್ಯನಾರಾಯಣ ಭಟ್ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಮಲ್ಲ. ನಂತರ ನಮ್ಮ ಬದಿರ್ಕದ ಕೆಡಿಂಜಿ ಶ್ರೀ ಮಹಾವಿಷ್ಣು ಕ್ಷೇತ್ರದಿಂದ ಹಸಿರು ರೇಖಾಣಿಕೆ ಮೆರವಣಿಗೆ ಕೆಡಿಂಜಿ ಕ್ಷೇತ್ರದಿಂದ ಪ್ರಾರಂಭಗೊಂಡು ಬದಿರ್ಕಪೇಟೆಯಾಗಿ ಬದಿರ್ಕ ತಡಲಗುಟ್ಟು ಮುನ್ನಾನಿ ಕೋಮನಿ ದೇವಸ್ಥಾನ ನಂತರ ಬದಿರ್ಕ ರಾಜಮಾರ್ಗವಾಗಿ ಶ್ರೀ ಕ್ಷೇತ್ರಕ್ಕೆ ಸರಿಯಾಗಿ 12 ಗಂಟೆಗೆ ತಲುಪಲಿದೆ. 18ನೇ ತಾರೀಕು ಶ್ರೀ ಕ್ಷೇತ್ರದ ನವೀಕರಿಸಿದಂಥ ರಾಜಗೋಪುರ, ರಾಜಾಂಗಣ ಮೇಲ್ಛಾವಣಿ ಮತ್ತು ಶಾಶ್ವತ ಭೋಜನ ಶಾಲೆ ಶಿವಾಮೃತಂ ಭೋಜನ ಶಾಲೆ ನಿತ್ಯ ಅನ್ನದಾನ ಸೇವೆ ನಡೆಯುತ್ತಾ ಉಂಟು ಶ್ರೀ ಕ್ಷೇತ್ರದಲ್ಲಿ. ಆ ಉದ್ದೇಶದಿಂದ ಭೋಜನ ಶಾಲೆಯನ್ನು ಕೂಡ ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ ಎಡನೀರು ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರ ದಿವ್ಯಾಸ್ತದಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಹಲವು ಧಾರ್ಮಿಕ ನೇತಾರರು, ಸಾಂಸ್ಕೃತಿಕ ರಾಜಕೀಯ ನೇತಾರರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದಿನನಿತ್ಯ ಸಂಜೆ 4 ಗಂಟೆಗೆ ಧಾರ್ಮಿಕ ಸಭೆ. ಈ ಧಾರ್ಮಿಕ ಸಭೆಯಲ್ಲಿ ಯತಿವರಿಯರು, ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ ನೇತಾರರು, ಅದೇ ರೀತಿ ಊರಿನ ಪ್ರಸಿದ್ಧ ವ್ಯಕ್ತಿಗಳು ಈ ಒಂದು ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಂದು ದಿವಸ ಮಾತೃ ಸಮಾವೇಶ ಕೂಡ ಇದೆ. ನಮ್ಮ ಕಾಸರಗೋಡು ಮಾತ್ರ ಅಲ್ಲ, ಕರ್ನಾಟಕದ MLAಗಳು, MP ಗಳು, ಧಾರ್ಮಿಕ ಪ್ರವಚನಕಾರರು ಈ ಒಂದು ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿ 2 ವೇದಿಕೆಯಲ್ಲಾಗಿ, ಮುಖ್ಯವಾಗಿ 2 ವೇದಿಕೆ, ನಟರಾಜ ವೇದಿಕೆ ನಮ್ಮ ಕ್ಷೇತ್ರ ಸಮೀಪ ಇರುವ ಗದ್ದೆಯಲ್ಲಿ ನಟರಾಜ ವೇದಿಕೆ 1ನೇ ವೇದಿಕೆ, ಇದು 2ನೇ ವೇದಿಕೆ. ಸುಮಾರು 45 ಲಕ್ಷದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇವಾ ರೂಪದಲ್ಲಿ ನಡೆಯುತ್ತದೆ. ಯಾವುದೇ ರೀತಿ ಆಹ್ವಾನ ಕೊಡಲಿಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ. ಅವರಾಗಿಯೇ ತಮ್ಮ ಕಾರ್ಯಕ್ರಮವನ್ನು ಇಲ್ಲಿ ಸೇವಾ ರೂಪದಲ್ಲಿ ಮಾಡಲಿಕ್ಕಿದ್ದಾರೆ. ಅಂದಾಜು 45 ಲಕ್ಷದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮುಖ್ಯವಾಗಿ ಪ್ರಮುಖ ಮೇಳಗಳ ಯಕ್ಷಗಾನಗಳು, ಭರತನಾಟ್ಯ, ನಂತರ ಅಂತಾರಾಷ್ಟ್ರೀಯ ಕಲಾವಿದೆಯಾದಂಥ ಗಂಗಾ ಶಶಿಧರನ್ ಅವರ ವಯಲಿನ್ ವಾದನ, ಅದೇ ರೀತಿ ನಮ್ಮ ಜೇನುಮೂಲೆ ದಿಲೀಪ್ ಅವರ ವಯಲಿನ್, ಹೀಗೆ ಪ್ರಸಿದ್ಧ ಅಂತಾರಾಷ್ಟ್ರೀಯ ಕಲಾವಿದರು ಕೂಡ, ಒಂದು ಚಿತ್ರನಟರು ಕೂಡ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ. ಹೀಗೆ ಪ್ರತಿನಿತ್ಯ ಬೆಳಗಿನ ಉಪಹಾರ, ಮಧ್ಯಾಹ್ನ ಭೋಜನ, ಸಾಯಂಕಾಲದ ಉಪಹಾರ, ರಾತ್ರಿಯ ಭೋಜನ ವ್ಯವಸ್ಥೆ ಇದೆ. ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಆ ಒಂದು ದೇವರ ಪ್ರಸಾದ ರೂಪ ಕಂಟಿನ್ಯೂಸ್ ಆಗಿ ದಿವಾಸಲು ಅಂದರೆ ದಿನನಿತ್ಯ, ಅಂದರೆ ಅದಕ್ಕೆ ಬಿಡುವಂತೆ ಇಲ್ಲ, ಎಲ್ಲ ಹೊತ್ತು ಬಂದಂಥ ಭಕ್ತರಿಗೆ
ಊಟೋಪಚಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಂದಾಜು 3 ರಿಂದ 3.5 ಲಕ್ಷದಷ್ಟು ಭಕ್ತರು ಸೇರುವ ನಿರೀಕ್ಷೆ ಇದೆ. ಅಂದಾಜು 3 ರಿಂದ 3.5 ಲಕ್ಷದಷ್ಟು ಭಕ್ತರು ಸೇರುವ ನಿರೀಕ್ಷೆ ಇದೆ. ಅದೇ ರೀತಿ 23ನೇ ತಾರೀಕು ಪೂರ್ವಾಹ್ನ 4 ರಿಂದ 108 ತೆಂಗಿನಕಾಯಿಯ ಗಣಪತಿ ಹವನ ಪ್ರತಿಷ್ಠಾಪನೆ, ಪೂರ್ವಾಹ್ನ 7:40 ರಿಂದ 9:30 ಮಧ್ಯೆ ಬರುವ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಶ್ರೀದೇವರ ಪ್ರತಿಷ್ಠೆ, ನಂತರ ಅಂಕುರ ಪೂಜೆ, ಮಹಾಪೂಜೆ. ಅದೇ ರೀತಿ 26ನೇ ತಾರೀಕು ಪೂರ್ವಾಹ್ನ 5 ರಿಂದ ಗಣಪತಿ ಹವನ, ನಂತರ ಪ್ರಾಯಶ್ಚಿತ್ತ ಹವನಗಳು, ತತ್ವ ಹೋಮಗಳ ಕಲಶಾಭಿಷೇಕ, ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ಶ್ರೀಮದ್ ಯಡ್ನೀರು ಮಠ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮಿಗಳ ದಿವ್ಯ ಉಪಸ್ಥಿತಿಯಲ್ಲಿ ಸಹಸ್ರ ಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕ. ನಂತರ 11:30ಕ್ಕೆ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಮಹಾಸ್ವಾಮಿಗಳು, ಶ್ರೀ ಸಂಸ್ಥಾನ ಗೋಕರ್ಣ, ಶ್ರೀ ರಾಮಚಂದ್ರಾಪುರ ಮಠ ಇವರ ಆಗಮನ, ಪೂರ್ಣಕುಂಭ ಸ್ವಾಗತ. ಹೀಗೆ ಪ್ರಮುಖ ಕಾರ್ಯಕ್ರಮಗಳು. ಅದೇ ರೀತಿ 27ನೇ ತಾರೀಕು ದೇವರ ಬಲಿ ಉತ್ಸವ, 27 ಮತ್ತು 28ನೇ ತಾರೀಕು ದೇವರ ವಾರ್ಷಿಕ ಉತ್ಸವ ಮತ್ತು 28ನೇ ತಾರೀಕು ಕಿಲಿಚಾಮುಂಡಿ ಬೆಳಗ್ಗೆ ರಾಜಾಂಗಣ ಪ್ರಸಾದ ದೇವರ, ತದ ಬಳಿಕ ಕಿಲಿಚಾಮುಂಡಿ ದೈವದ ಕೋಲ, ಅರಸಿನ ಹುಡಿ ಪ್ರಸಾದ ವಿತರಣೆ ಇತ್ಯಾದಿ ಪ್ರಮುಖ ಕಾರ್ಯಕ್ರಮಗಳು. ಎಲ್ಲ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರನ್ನು ಕ್ಷೇತ್ರದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ತನು ಮನದನಗಳಿಂದ ಸಹಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಶ್ರೀನಾಥರ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು, ಅದೇ ರೀತಿ ನಮ್ಮ ಸಮಿತಿಯ ಜೊತೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀಶಕುಮಾರ್ ಪಂಚಾಯತ್ ಮಾಜಿ ಮಿತ್ರರಿಗೆಲ್ಲರಿಗೂ ಕೂಡ ಸ್ವಾಗತ, ನಮಸ್ಕಾರ ಹೇಳುತ್ತಾ ಸಪರಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಹಿಡಿದಾವರಿಗಳಿಗೆ ಕೊಡಮಾಡುತ್ತಾ ಕರಡಾಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಬಗ್ಗೆ ಅಥವಾ ಈ ಕ್ಷೇತ್ರದ ಐತಿಹ್ಯದ ಬಗ್ಗೆ ಬಹುತೇಕ ಹೆಚ್ಚಿನ ಮಂದಿಯೂ ಕೂಡ ತಿಳಿದಿರುವಂಥ ವಿಚಾರ. ಆದರೂ ಔಪಚಾರಿಕವಾಗಿ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಇಲ್ಲಿ ಶಾಸ್ತಾರ ಎನ್ನುವಂಥದ್ದು ಮೂಲ ಸಾನ್ನಿಧ್ಯ ಅನ್ನುವಂತಹ ಹಿನ್ನೆಲೆಯಲ್ಲಿ ಇತಿಹಾಸ ಇರುವಂಥದ್ದು. ಇಲ್ಲಿಗೆ ಪೂರ್ವದಲ್ಲಿ ಯಾವುದೊಂದು ಕಾಲದಲ್ಲಿ ಋಷಿಮುನಿಗಳೊಬ್ಬರು ಬಂದು ತಪಸ್ಸು ಮಾಡಿದರು. ಇಲ್ಲಿ ಅವರಿಗೆ ಗೋಚರವಾಗಿ ಇಲ್ಲೊಂದು ಶಿವಲಿಂಗ ಅಥವಾ ಶಿವ ಸಾನ್ನಿಧ್ಯ ಆಗಬೇಕು ಎನ್ನುವಂತಹ ಒಂದು ಪ್ರೇರೇಪಣೆ ಉಂಟಾಗಿ ಅವರು ಇಲ್ಲಿಯ ಆಢ್ಯರನ್ನೆಲ್ಲ ಕರ್ಕೊಂಡು ಗಂಗೆಗೆ ಹೋದರು. ಕಾಶಿಗೆ ಹೋಗಿ ಗಂಗೆಯಲ್ಲಿಂದ ಆ ಗಂಗೆಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಅಲ್ಲಿಂದ ಲಿಂಗವನ್ನು ಎತ್ತಿದ್ರು. ಮೊದಲನೇದಾಗಿ ಎತ್ತಿದಂತಹ ಲಿಂಗ ಅದು ಆಕಾರ ಸರಿಯಾಗಿಲ್ಲ, ಒಂದು ಭಾಗ ಉಬ್ಬಿಕೊಂಡು ಉಂಟು ಎನ್ನುವಂಥ ದೃಷ್ಟಿಯಲ್ಲಿ ಮತ್ತೆ ಪುನಃ ಅದನ್ನು ವಿಸರ್ಜಿಸಿದ್ರು. ಮತ್ತೆ ಪುನಃ ಎತ್ತಿದ್ರು ಕೂಡ ಅದೇ ಲಿಂಗ ಬಂತು ಎನ್ನುವಾಗ ಇದರಲ್ಲಿ ಏನೋ ವಿಶೇಷ ಇದೆ ಎಂಬುದಾಗಿ ಅದನ್ನು ಮತ್ತೆ ನೀರಿನ ಹರಿವಿನ ಕೆಳಭಾಗಕ್ಕೆ ವಿಸರ್ಜಿಸಿ ಮತ್ತೆ ಪುನಃ ಮೇಲ್ಭಾಗಕ್ಕೆ ಬಂದು ಎತ್ತಿದ್ರು ಕೂಡ ಅದೇ ಲಿಂಗವೇ ಲಭ್ಯ ಆಯಿತಂತೆ. ಹಾಗಾಗಿ ಅದೇ ಇಲ್ಲಿಗೆ ಸಂಕಲ್ಪಿತವಾದದ್ದು ಎನ್ನುವಂಥ ನಿಟ್ಟಿನಲ್ಲಿ ಅದನ್ನು ಇಲ್ಲಿ ತಂದು ಸ್ಥಾಪಿಸಿದ್ರು ಎಂಬುದಾಗಿ, ಪ್ರತಿಷ್ಠಾಪಿಸಿದ್ರು ಎಂಬುದಾಗಿ ಐತಿಹ್ಯಗಳು ಹೇಳ್ತಾರೆ. ಹಾಗೆ ಆ ಬಳಿಕ ಇಲ್ಲಿ ಋಗ್ವೇದಿ ಆಗಿರುವಂತಹ ಯಾರೋ ಅರ್ಚಕರು ಅಥವಾ ಇಲ್ಲಿ ಇದನ್ನು ಎಲ್ಲ ನೋಡಿಕೊಂಡು ಬರುತ್ತಾ ಇರುವಂತಹ ವಿದ್ವಾಂಸರು ಅವರನ್ನು ಮುಗಿಸುವುದಕ್ಕೆ ಅಥವಾ ಅವರ ವಂಶನಾಶಕ್ಕೆ ಬೇಕಾಗಿ ಸಂಹಾರ ಮೂರ್ತಿಯಾಗಿ ತೆಂಕಣ ಭಾಗದಿಂದ ಆವಾಹಿಸಲ್ಪಟ್ಟು ಕಳುಹಿಸಿದಂತಹ ಮೂರ್ತಿಯಾಗಿ ಕುಟ್ಟಿಚ್ಚಾತ ಅಥವಾ ಕುಕ್ಷಿಶಾಸ್ತ್ರ ಎಂಬುದಾಗಿ ಕೂಡ ಕರೀತೇವೆ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕುಟ್ಟಿಚಾತನ ಮಹಿಮೆ ಅದು ಕ್ಷುದ್ರ ಶಕ್ತಿಯಾಗಿ ಅಥವಾ ದುಷ್ಟಶಕ್ತಿಯಾಗಿಯೇ ಸಮಾಜದಲ್ಲಿ ಗುರುತಿಸಲ್ಪಟ್ಟದ್ದು. ಆದರೆ ಅದು ಆರಾಧಿಕ ನೆಲೆಯಲ್ಲಿ ಅಥವಾ ದೈವಿಕ ನೆಲೆಯಲ್ಲಿ ಅಥವಾ ವೈದಿಕ ವಿಧಾನದಿಂದ ಅರ್ಚಿಸುವಂತಹ ನಿಟ್ಟಿನಲ್ಲಿ ಕರಡಾಲ ಕ್ಷೇತ್ರ ಅನ್ನುವಂಥದ್ದು ಕೂಡ ಬಹಳ ಪ್ರಸಿದ್ಧಿ ಪಡೆದಿದೆ. ಅದನ್ನು ಆವಾಹಿಸಲ್ಪಟ್ಟಂತಹ ಕುಟ್ಟಿಚಾತನನ್ನು ಅಥವಾ ಮಂತ್ರಿಸಲ್ಪಟ್ಟು ಬಂದಂತಹ ಆ ಕುಟ್ಟಿಚಾತನನ್ನು ಇಲ್ಲಿನ ತಪಸ್ಸುಗಳು ಅಥವಾ ಆ ಆಢ್ಯರೇನಿದ್ದಾರೋ ಅವರು ತಮ್ಮ ಮಹಿಮೆಯಿಂದ ಅದನ್ನು ಅರಿತುಕೊಂಡು ಅದನ್ನು ಇಲ್ಲಿಯೇ ಸ್ತಂಭಿಸಿದ್ರು. ಆ ಬಳಿಕ ಅವರ ನಡುವೆ ಒಂದು ಒಪ್ಪಂದ ಆಗಿ
ನನ್ನನ್ನು ಪೂಜಿಸ್ತಾ ಬನ್ನಿ, ನಾನು ನಿಮಗಿಲ್ಲಿ ಕಾರಣಿಕ ಶಕ್ತಿಯಾಗಿ ನೆಲೆಯಾಗ್ತೇನೆ ಎಂಬಂತಹ ಮಾತನ್ನು ಹೇಳಿದರು. ಹಾಗೆ ಪಡೆಯ ನೈವೇದ್ಯ ನೀಡುವಂಥದ್ದು ಎನ್ನುವಂತಹ ಆ ಸಂಪ್ರದಾಯ ಹುಟ್ಟಿಕೊಂಡಿತು. ಹಾಗೆ ಪಡೆಯನ್ನು ಸಮರ್ಪಣೆ ಮಾಡಿದಾಗ ನನಗೆ ಏನಾದರೂ ಕಳೆದು ಹೋದಂಥ ವಸ್ತು ಇದ್ದರೆ ಮರಳಿ ಸಿಕ್ಕುವಂಥದ್ದು ಬಹಳ ವಿಶೇಷವಾಗಿ ಇಂದಿಯೂ ಕೂಡ ಹೆಚ್ಚಿನವರು ಕೂಡ ನಂಬಿಕೊಂಡು ಬರುವಂತಹ ವಿಚಾರ. ಅದೇ ರೀತಿ ಮನಸ್ಸಂಕಲ್ಪಗಳೇನಾದರೂ ಇದ್ದರೆ ಅದನ್ನು ಕೂಡ, ಒಳ್ಳೆಯ ಮನಸ್ಸಂಕಲ್ಪಗಳಿದ್ದರೆ ಅದನ್ನು ಕೂಡ ನೆರವೇರಿಸುವಲ್ಲಿ ಇಲ್ಲಿನ ಆ ಶಕ್ತಿಗಳು ಖಂಡಿತವಾಗಿಯೂ ಕೂಡ ಅನೇಕ ಮಂದಿಗೆ ಅಭೀಷ್ಟ ಸಿದ್ಧಿಗಳಾದಂತಹ ಸಾಕ್ಷಿಗಳಿವೆ. ಅದೇ ರೀತಿ ಶಾಸ್ತಾರ, ಕುಟ್ಟಿಚಾದ ಎನ್ನುವಂತಹ ಸಪರಿವಾರಗಳ ಜೊತೆಯಲ್ಲಿ ಭೈರವ, ಪಿಲಿಚಾಮುಂಡಿ. ಅದೇ ರೀತಿ ಆ ಪಿಲಿಚಾಮುಂಡಿಗೆ ನರ್ತನ ಸೇವೆ, ಅದರ ಮೂಲ ಸ್ಥಾನ ಇರುವಂಥದ್ದು ಇಲ್ಲೇ ಸ್ವಲ್ಪ 1 ಕಿಲೋಮೀಟರ್ ಒಳಗಡೆ, ಅಲ್ಲಿ ಅಯ್ಯಂಗೂರಿ ಅಂತೇಳಿ ಅಲ್ಲಿ ಅದರ ಮೂಲ ಸ್ಥಾನ ಇರುವಂಥದ್ದು. ಅದರ ವಾರ್ಷಿಕ ಆರಾಧನೆ, ಕೋಲ ಸೇವೆ ನಡೆಯುತ್ತದೆ ಪಿಲಿಚಾಮುಂಡಿಗೆ. ಅದು ಪ್ರತಿ ಶಿವರಾತ್ರಿಯ ಮರುದಿವಸ, ಅಂದರೆ ಶಿವರಾತ್ರಿಗೆ ಜಾತ್ರೆ ಇರ್ತದೆ, ಮರುದಿವಸ ಪಟ್ಟಲು ಕಾಣಿಕೆ ಆಗಿ ಪಿಲಿಚಾಮುಂಡಿಗೆ ಕೋಲ ಸೇವೆ ನಡೆಯುತ್ತದೆ. ಅದು ಈ ಬಾರಿ ಬಾಲಾಲಯದಲ್ಲಿರುವ ಕಾರಣ ಅದು ಯಾವುದೂ ಇರಲಿಲ್ಲ. ಅದರ ಬದಲು ಇನ್ನೀಗ ನಾಡಿದ್ದು ಬ್ರಹ್ಮಕಲಶೋತ್ಸವದ ಮರುದಿವಸ ಅಂದರೆ 27-28ನೇ ತಾರೀಕಿಗೆ ಆ ಸೇವೆಗಳೆಲ್ಲ ಜರುಗುತ್ತಿದೆ. ಇದಿಷ್ಟು ಬಹುಮುಖ್ಯವಾಗಿ ಸ್ಥೂಲವಾಗಿ ತಮ್ಮ ಮುಂದೆ ಇತಿಹಾಸದ ನಿಟ್ಟಿನಲ್ಲಿ ಹೇಳ್ತಾ ಇದ್ದೇನೆ. ಆಮೇಲೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಮಾಯ್ಪಾಡಿ ಅರಸರು ಇಲ್ಲಿನ ಒಂದು ಆಡಳಿತವನ್ನು ಮೊದಲಿಂದಲೇ ನೋಡ್ತಾ ಇದ್ದವರು. ಆಮೇಲೆ ಅದಕ್ಕಿಂತಲೂ ಮುಖ್ಯವಾಗಿ ಯುವರಾಜರ ಪಟ್ಟಾಭಿಷೇಕ ಆಗುತ್ತಾ ಇದ್ದಂತಹ ಜಾಗ ಇದು, ಅಥವಾ ಯುವರಾಜರ ಆರಾಧ್ಯ ಮೂರ್ತಿಯಾಗಿ ಇರುವಂತಹ ಮುದನೇಶ್ವರ ಆರಾಧ್ಯ ಮೂರ್ತಿಯಾಗಿ ಅವರು ಆರಾಧಿಸಿಕೊಂಡಿರುವಂತಹ ದೇವರು. ಅದೇ ರೀತಿ ಇಲ್ಲಿ ಪಟ್ಟಾಜೆ ಎನ್ನುವಂತಹ ಹೆಸರು, ಇಲ್ಲಿ ಪಟ್ಟ ಕಟ್ಟುತ್ತಾ ಇದ್ದಂಥದ್ದಕ್ಕೆ ಸಾಕ್ಷಿ. ಅದೇ ಇಲ್ಲಿಂದ ಹೋಗಿ ಅಲ್ಲಿ ಕಾವು ಪಟ್ಟಾಜೆ ಅಂತೇಳಿ ಕರೀತಾರೆ, ಈಶ್ವರ ಮಂದಿರ ಹತ್ರ. ಇಲ್ಲಿಂದ ಹೋದವರು ಅಲ್ಲಿ ನೆಲೆಯಾದ ಕಾರಣ ಅಲ್ಲಿ ಕಾವು ಪಟ್ಟಾಜೆ ಅಂತೇಳಿ ಕರೀತಾರೆ. ಹಾಗೆ ಇಲ್ಲಿ ಪಟ್ಟಾಜೆಯ ಆ ಸಂದರ್ಭದಲ್ಲಿಯೇ ಒಂದು ಹಿನ್ನೆಲೆ ಇತ್ತು. ಅದನ್ನು ನಾವೀಗ ಇತ್ತೀಚೆಗೆ ತಾನೇ ಅದನ್ನು ಪರಿಹರಿಸಿಕೊಂಡಿದ್ದೇವೆ. ಅಂದರೆ ಒಂದು ಆಜ್ಞೆ ಇತ್ತು, ಅಥವಾ ಒಂದು ಹರಿಕೆ ಎನ್ನುವುದಾಗಿ ನಾವೇನು ಹೇಳ್ತೇವೆ ಅದು ಇತ್ತು. ಕುಂಬಳಕಾಯಿ ನಿಷಿದ್ಧ ಎನ್ನುವುದಾಗಿ. ಅಂದರೆ ಇಲ್ಲಿ ಅದು ಯಾವ ಕಾರಣಕ್ಕೆ ಬಂತು ಅಥವಾ ಯಾವ ಮಾತಿಗೋಸ್ಕರವಾಗಿ ಬಂತು, ಏನಾದರೂ ಹಾಡು ಹರಕೆಗಳೇನಾದರೂ ಇತ್ತೋ ಅದರ ಬಗ್ಗೆ ಯಾವುದೇ ಲಭ್ಯ ಮಾಹಿತಿಗಳು ಇಲ್ಲ. ಆದರೆ ಆ ಉದ್ದೇಶಕ್ಕೆ, ಅಂದರೆ ಯುವರಾಜರ ಮರಣ ಆಗಿ ಉತ್ತರ ಕ್ರಿಯೆ ಆಗುವಾಗ ಇಲ್ಲಿ ಕುಂಬಳಕಾಯಿ ಉಪಯೋಗಿಸಬಹುದು ಎನ್ನುವಂತಹ ಒಂದು ಮಾತು ನಮ್ಮ ಹಿರಿಯರಿಂದ ನಾವು ಕೇಳಿಕೊಂಡು ಬಂದಂಥದ್ದು. ಹಾಗಾಗಿ ಅದು ಈಗ ಆ ಉದ್ದೇಶದಿಂದ ಪಟ್ಟದ ಆಜೆ ಪಟ್ಟಾಜೆ ಎನ್ನುವುದಾಗಿ ಆಯಿತು ಅಂತ ಹೇಳ್ತಾರೆ, ತುಳುವಿನ ಆ ಇದರಿಂದಾಗಿ, ಸಂಬಂಧದಿಂದಾಗಿ. ಈಗ ರಾಜರ ಆಳ್ವಿಕೆ ಇಲ್ಲದ ಕಾರಣ ಅದನ್ನು ನಾವು ಬಗೆಹರಿಸಿಕೊಳ್ಬೋದು ಎನ್ನುವಂಥ ದೃಷ್ಟಿಯಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಕೇಳಿದ ಹಾಗೆ ಅದು ಒಪ್ಪಿಗೆ ಬಂತು. ಆ ರೀತಿಯಲ್ಲಿ ಬಹಳ ಒಳ್ಳೆಯ ತರಕಾರಿ ಎನ್ನುವಂಥ ರೀತಿಯಲ್ಲಿ ಕುಂಬಳಕಾಯಿಯನ್ನು ಕೂಡ ನಾವೀಗ ಬಳಕೆಗೆ, ಅದಕ್ಕೆ ಬೇಕಾದಂಥ ಪರಿಹಾರ ಕಾರ್ಯಗಳನ್ನು, ಅದು ಕೂಡ ಹಾಗೆ ಕೊಡ್ಯಮ್ಮೆ ಆ ಬಳಿಕ ಮಾಯಿಪಾಡಿಯವರ ಬಳಿಕ ಕೊಡ್ಯಮ್ಮೆಯವರ ಆಡಳಿತ ಬಂತು. ಕಾರಣಾಂತರಗಳಿಂದ ಅದು ಕೊಡ್ಯಮ್ಮೆಯವರಿಂದಲೂ ಕೂಡ ನೋಡಿಕೊಳ್ಳಿಕ್ಕಾಗದೆ ಆಮೇಲೆ ಇಲ್ಲಿನ ಪೆರಡಾಲು ಗುರುತಾಗಿರ್ಬೋದು, ಅಥವಾ ಇಲ್ಲಿನ ಪಟ್ಟಾಜೆ ಎನ್ನುವಂತಹ ಮನೆತನ ಇಲ್ಲಿ ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದವರು, ಅದೇ ರೀತಿ ಕೊಳತ್ತಾ ಇರೋದಕ್ಕಿಂತಲೂ ಮುಂಚೆ ಇದ್ದವರು, ಅವರು ಕೂಡ ಇಲ್ಲಿಯೇ ಆಡಳಿತವನ್ನು, ಉತ್ತೇಸರಿಕೆಯನ್ನು ನಡೆಸಿಕೊಂಡು ಬರ್ತಾ ಇದ್ದವರು. ಇದೆಲ್ಲ ಇತಿಹಾಸದ ಪುಟಗಳಲ್ಲಿ ನಮಗೆ ತಿರುವಿ ಹಾಕಿದಾಗ ಸಿಗುವಂಥ ವಿಚಾರಗಳು. ಹಾಗೆ ಅದನ್ನೆಲ್ಲ ನಾವು ಪರಿಹರಿಸಿಕೊಂಡಿದ್ದೇವೆ. ಕೊಡ್ಯಮ್ಮೆಯಲ್ಲಿ ಇತ್ತೀಚೆಗೆ ಅದಕ್ಕೂ ಕೂಡ ಪರಿಹಾರಗಳನ್ನೆಲ್ಲ ಮಾಡಿ ನಾವೀಗ ದೇವರ ನಡೆಯಲ್ಲಿ ಕುಂಬಳಕಾಯಿಯ ಸಮರ್ಪಣೆಯನ್ನು ಕೂಡ ಮಾಡಿದವರಿದ್ದೇವೆ. ಹಾಗೆ ಆಡಳಿತ ಕಮಿಟಿಯವರು, ಬ್ರಹ್ಮಕಲಶೋತ್ಸವ ಸಮಿತಿಯವರೆಲ್ಲ ಸೇರಿಕೊಂಡು ಎಲ್ಲ ಅಚ್ಚುಕಟ್ಟಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ನೀವು ಆವರಣದ ಸುತ್ತಮುತ್ತಲ ನೋಡಿರ್ಬೋದು, ಬಹಳ ಮದುವಣಗಿತ್ತಿ ಹಾಗೆ ಸಿಂಗಾರಗಳೆಲ್ಲ ಆಗ್ತಾ ಉಂಟು. ವ್ಯವಸ್ಥೆಗಳು ಕೂಡ ಹಾಗೆ ನಮ್ಮ ಇಲ್ಲಿನ ಆಸುಪಾಸಿನ ವ್ಯವಸ್ಥೆಗಳನ್ನು, ಅಂದರೆ ಇರುವಂತಹ ವ್ಯವಸ್ಥೆಯಲ್ಲಿ ಎಷ್ಟು ಚಂದವಾಗಿ ಮಾಡಲಿಕ್ಕಾಗ್ತದೆ ಅಷ್ಟು ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದೇವೆ. ಇದನ್ನೆಲ್ಲವನ್ನು ಕೂಡ ಈ ವ್ಯವಸ್ಥೆಗಳನ್ನು ನೋಡಿಕೊಂಡು ಜನ ಬರ್ತಾರೆ. ಆವಾಗ ನಾವು ಇವತ್ತು ಈಗ ನೀವೆಲ್ಲರೂ ಕೂಡ ಬಂದವರಿದ್ದೀರಿ. ಕಾಸರಗೋಡಿನಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಡಿದವರಿದ್ದೇವೆ, ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿದವರಿದ್ದೇವೆ. ಮತ್ತು ಇಲ್ಲಿ ಯಾಕೆ ಅನ್ನುವಂಥದ್ದಕ್ಕೆ ಒಂದು ದೃಷ್ಟಿಯಿಂದ ಅದು ಕೂಡ ಹೌದು. ಏನು ಅಂತ ಹೇಳಿದರೆ, ನೀವು ಇಲ್ಲಿಗೆ ಬಂದಾಗ, ಪೂರ್ವಭಾವಿಯಾಗಿ ಬಂದಾಗ ಇಲ್ಲಿನ ವ್ಯವಸ್ಥೆಗಳು ಹೇಗಿದೆ, ಇಲ್ಲಿನ ವ್ಯವಸ್ಥೆಗಳಿಗೆ ಹೇಗೆ ಜನರು ಬರಬಹುದು ಎನ್ನುವಂತಹ ಸಂಪೂರ್ಣ ಪರಿಕಲ್ಪನೆ ಅಥವಾ ಚಿತ್ರಣ ನಿಮಗೆ ನೇರ ದೃಷ್ಟಿಯಲ್ಲಿ ಸಿಗ್ತದೆ. ಆವಾಗ
ಅದನ್ನು ನೀವು ಯಾವ ರೀತಿಯಾಗಿ ಜನರಿಗೆ ತಲುಪಿಸಲಿಕ್ಕಾಗ್ತದೆ ಅದನ್ನಿಟ್ಟುಕೊಂಡು ಜನರ ಆಗಮನ ಹೆಚ್ಚು ಆಗಬಹುದು, ಅಥವಾ ಜನರು ಆ ವ್ಯವಸ್ಥೆಗೆ ಹೊಂದಿಕೊಳ್ಳಿಕ್ಕೆ ಸಿದ್ಧರಾಗಿಕೊಂಡೇ ಮಾನಸಿಕವಾಗಿ ಸಿದ್ಧರಾಗಿಕೊಂಡೇ ಬರ್ತಾರೆ. ಹಾಗಾಗಿ ಎಲ್ಲ ವ್ಯವಸ್ಥೆಗಳನ್ನು ನೀವು ನೋಡಬೇಕು. ಪಾರ್ಕಿಂಗ್ ವ್ಯವಸ್ಥೆಯನ್ನು ನಾವು ಬದಿಯಡ್ಕದಿಂದ ಬರುವಾಗ ಅಲ್ಲಿ ಪೆರ್ಮುಖ ಅನ್ನುವಂಥ ಜಾಗ ಉಂಟು, ಅಲ್ಲಿ ನಂದಿ ಪಾರ್ಕಿಂಗ್ ಅಂತೇಳಿ ನಾವು ಅದಕ್ಕೆ ಹೆಸರಿಟ್ಟಿದ್ದೇವೆ. ಆಮೇಲೆ ವೃಷಭಾದ್ರಿ ಅಂತೇಳಿ ಇಲ್ಲಿ ಗುಡ್ಡದ ತುದಿಯಲ್ಲಿ ಟವರ್ ಉಂಟು, ಆ ಭಾಗದಲ್ಲಿರುವಂತಹ ಪಾರ್ಕಿಂಗನ್ನು ವೃಷಭಾದ್ರಿ ಅಂತೇಳಿ ಇಟ್ಟಿದ್ದೇವೆ. ಹಾಗೆ ಪ್ರತಿಯೊಂದಕ್ಕೂ ಕೂಡ ಹಾಗೆ ಈಗ ಇಲ್ಲಿ ಉಗ್ರಾಣಕ್ಕೆ ನಾವು ಶಿವಾರ್ಪಣ ಎನ್ನುವಂಥ ಹೆಸರನ್ನು ಇಟ್ಟಿದ್ದೇವೆ. ಇವರು ಜಗನ್ನಾಥ ರೈಗಳು ಅಂತೇಳಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೆ ಟ್ರಸ್ಟಿಗಳು ಕೂಡ ಅವರು. ಹಾಗೆ ಭೋಜನ ಶಾಲೆಗೆ ಶಿವಾಮೃತಂ ಎನ್ನುವಂತಹ ಹೆಸರು. ಹಾಗೆ ಪ್ರತಿಯೊಂದಕ್ಕೂ ಕೂಡ ಅಂದರೆ ಶಿವನ ಅಥವಾ ದೇವನ ಧ್ಯಾನ ಆಗ್ತಾ ಇರಬೇಕು ಹಂತ ಹಂತದಲ್ಲೂ ಕೂಡ ಎನ್ನುವಂತಹ ದೃಷ್ಟಿಯಲ್ಲಿ ಆ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಆಮೇಲೆ ಎದುರು ಭಾಗದಲ್ಲಿ ಕಳೆದ ಬ್ರಹ್ಮಕಲಶಕ್ಕೆ ಸಭಾಭವನ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಲ ಒಂದೇ ಸಭಾಭವನ ಅಲ್ಲ, 2 ಸಭಾಭವನಗಳನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಅದರಲ್ಲಿ ಕೂಡ ಸಂಪೂರ್ಣ ಎಡೆ ಬಿಡದಕ್ಕೂ ಕೂಡ ಕಾರ್ಯಕ್ರಮ ಬಂದಿದೆ, ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅಲ್ಲದೆ ಭಜನಾ ವೇದಿಕೆ ಪ್ರತ್ಯೇಕವಾಗಿದೆ, ಅದು ಇಲ್ಲಿ ಎದುರು ಭಾಗದಲ್ಲಿ ಕಟ್ಟೆಯ ಬಲಭಾಗ ಇದು ಕೌಂಟರ್ಗಳು ಕೂಡ ಅಲ್ಲಿ ಪಕ್ಕದಲ್ಲಿರ್ತದೆ. ಆಮೇಲೆ ಅನ್ನದಾನ ಸೇವೆಗಳು ಇವೆ. ಅನ್ನದಾನ ಸೇವೆಗಳು ಇನ್ನೊಂದು ಅಂದರೆ ಪ್ರತಿನಿತ್ಯವೂ ಕೂಡ ಒಂದು 10,000 ಮಂದಿ ಮೇಲ್ಪಟ್ಟು ಭಕ್ತ ಜನರು ಬರುವಂತಹ ನಿರೀಕ್ಷೆ ನಮ್ಮದು. ಹಾಗೆ ಬಂದಂತಹ ಭಕ್ತರಿಗೆ ಉಣಬಡಿಸುವಂಥದ್ದು ಬಹಳ ವಿಶೇಷ ಕೆಲಸ. ಪ್ರತಿಯೊಬ್ಬರಿಗೂ ಕೂಡ ಹಸಿವು ಎನ್ನುವಂಥದ್ದು ಇರ್ತದೆ, ಆ ಹಸಿವನ್ನು ತಣಿಸಿದರೆ ಪರಮಾತ್ಮ ಒಲಿತಾನೆ ಎನ್ನುವಂಥದ್ದು. ಹಾಗಾಗಿ ಅನ್ನದಾನ ಸೇವೆ ಎನ್ನುವಂಥದ್ದು ಬಹಳ ವಿಶೇಷ. ಆ ದೃಷ್ಟಿಯಲ್ಲಿ ವಿವಿಧ ಸ್ತರದವರಿಗೆ ವಿವಿಧ ರೀತಿಯ ಅಂದರೆ ಆರ್ಥಿಕವಾದಂಥ ಗಟ್ಟಿತನ ಯಾರಿಗಿದೆಯೋ ಅದಕ್ಕೆ ಅನುಸರಿಸಿ ಅನ್ನದಾನದ ವ್ಯವಸ್ಥೆಗಳು ಇವೆ. ಅದಲ್ಲದೆ ಬೊಗಸೆ ಅಕ್ಕಿ ಸಮರ್ಪಣೆ ಎನ್ನುವಂತಹ ವಿಶೇಷ ಸೇವೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅಂದರೆ ಕೇವಲ ಏನು ತೀರಾ ಆಗಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಅದಕ್ಕಿಂತ ಹೆಚ್ಚು ಸಾಧ್ಯ ಇಲ್ಲ ಅನ್ನುವಂಥವರಿಗೆ 100 ರೂಪಾಯಿ, ಕೇವಲ 100 ರೂಪಾಯಿಯ ಒಂದು ಸೇವಾ ವ್ಯವಸ್ಥೆ. ಅದರಲ್ಲಿ ಆ ದಿವಸ ಅಲ್ಲಿ ನೀಡುವಂಥದ್ದು, ಅದನ್ನು ಇಲ್ಲಿ ಉಗ್ರಾಣದಲ್ಲಿ ತಂದು, ಉಗ್ರಾಣದ ವ್ಯವಸ್ಥೆ ಇಲ್ಲಿ ಪಕ್ಕದಲ್ಲಿರುವಂತಹ ಈ ವಿಶಾಲವಾದಂತಹ ಒಂದು ಬಫೆ ಸಿಸ್ಟಮ್ ಮಾಡುವಂತಹ ಸ್ಥಳ, ಅದರಲ್ಲಿ ನಾವು ಈ ಸಲ ಉಗ್ರಾಣಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅಲ್ಲಿ ಬೊಗಸೆ ಅಕ್ಕಿ ಸಮರ್ಪಣೆ ಇರ್ತದೆ. ಅದು ವಿಶೇಷತೆ ಏನು ಅಂತ ಹೇಳಿದರೆ, ಆ ಬೊಗಸೆ ಅಕ್ಕಿಯನ್ನು ಅದೇ ದಿವಸ ನಾವಲ್ಲಿ ಊಟದ ವ್ಯವಸ್ಥೆಗೆ ಬಳಸಿಕೊಳ್ಳುವುದು. ಹಾಗೆ ಅದೊಂದು ವಿಶೇಷವಾದ್ದು. ಅದೇ ರೀತಿ ಒಂದು ಗೋಗ್ರಾಸ ವ್ಯವಸ್ಥೆ ಅಂತೇಳಿ, ಅಂದರೆ ನಾವು ದೇವಸ್ಥಾನಕ್ಕೆ ಹೇಗಾದರೂ ನಮ್ಮ ಧಾರ್ಮಿಕ ವಿಧಿವಿಧಾನಗಳಿಗೆ ಬೇಕಾಗಿ ಒಂದು ದನ ಕರು ಇರಲೇಬೇಕಾಗ್ತದೆ. ಮತ್ತು ವಿಶೇಷವಾಗಿ ಶಿವನಿಗೆ ವಾಹನವಾಗಿರುವಂಥ ವೃಷಭ ಅಥವಾ ನಂದಿ, ಅದನ್ನೊಬ್ಬರು ದಾನಿಗಳು ಸಮರ್ಪಣೆ ಮಾಡುವವರಿದ್ದಾರೆ. ಹಾಗೆ ಅದನ್ನು ನಾವು ಮುಂದಕ್ಕೆ ದೇವಸ್ಥಾನದಲ್ಲೇ ಸಾಕುವ ಎನ್ನುವಂತಹ ಒಂದು ಮನೋಭಾವಕ್ಕೆ ಅಥವಾ ಮನಸ್ಥಿತಿಗೆ ಆಡಳಿತ ಮಂಡಳಿ, ಬ್ರಹ್ಮಕಲಶೋತ್ಸವ ಸಮಿತಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹಾಗೆ ಅದಕ್ಕೆ ಪೂರ್ವಭಾವವಾಗಿ ಅಂದರೆ ಅದನ್ನು ನಾವು ಯಾವ ರೀತಿಯಾಗಿ, ಯಾವುದಕ್ಕೂ ಕೂಡ ಆರ್ಥಿಕತೆ ಎನ್ನುವಂಥದ್ದು ಗಟ್ಟಿಯಾಗಿ ಬೇಕಾಗ್ತದೆ, ಅದಕ್ಕೆ ಬೇಕಾಗಿ ನಾವು ಗೋಗ್ರಾಸ, ಅದೇ ರೀತಿ ಭಕ್ತರಿಗೂ ಕೂಡ ಹಾಗೆ ಹಲವಾರು ತಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಗೋಗ್ರಾಸ ಸೇವೆ ಎನ್ನುವಂಥದ್ದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಕೇವಲ 50 ರೂಪಾಯಿಯಂತಹ ಅದಕ್ಕೆ ಶುಲ್ಕವನ್ನು ಇಟ್ಟುಕೊಂಡಿದ್ದೇವೆ. ಆಮೇಲೆ ಇನ್ನೊಂದು ವಿಶೇಷ ಅಭಿಯಾನ ಎನ್ನುವಂಥದ್ದು ಪರಿಶುದ್ಧ ಎಳ್ಳೆಣ್ಣೆ ಸಮರ್ಪಣೆ. ಪರಿಶುದ್ಧ ಎಳ್ಳೆಣ್ಣೆ ಎನ್ನುವಂಥದ್ದು ನಿಜವಾಗಿ ಎಳ್ಳೆಣ್ಣೆಯ ದೀಪದಲ್ಲಿ ವೈಜ್ಞಾನಿಕತೆ ಇದೆ. ಅದರಿಂದಾಗಿ ಆಕ್ಸಿಜನ್ ಉತ್ಪತ್ತಿಯಾಗಿ ಅದು ನಮ್ಮ ಶರೀರದ ಮೇಲೆ ಧನಾತ್ಮಕ ಪರಿಣಾಮವನ್ನುಂಟು ಮಾಡ್ತದೆ. ಅಂತಹ ಧನಾತ್ಮಕ ಪರಿಣಾಮವನ್ನುಂಟು ಮಾಡುವಂಥ ನಿಟ್ಟಿನಲ್ಲಿ ಪರಿಶುದ್ಧ ಎಳ್ಳೆಣ್ಣೆಯನ್ನೇ ನಾವು ದೇವಸ್ಥಾನದಲ್ಲಿ ಬಳಕೆ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅದರ ಸಮರ್ಪಣೆಯನ್ನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಹಾಗೆ ಅದಕ್ಕೂ ಕೂಡ ಹಾಗೆ 2 ಹಂತದ, ಅಂದರೆ 100 ರೂಪಾಯಿಯದೊಂದು, 60 ರೂಪಾಯಿಯದೊಂದು, 120 ರೂಪಾಯಿಯದೊಂದು ಅಂತೇಳಿ 2 ರೀತಿಯ ಪ್ಯಾಕೆಟ್ಗಳನ್ನು ಅಥವಾ ಬಾಟಲ್ಗಳನ್ನು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಆಮೇಲೆ ನೀವು ಮುಂದಕ್ಕೆ ಸಂದರ್ಶನ ಮಾಡ್ಬೋದು, ಅಲ್ಲಿ ಭೋಜನ ಶಾಲೆ ಆ ಕಡೆಗಿದೆ, ನಟರಾಜ ವೇದಿಕೆ ಇದೆ, ಎಲ್ಲವೂ ಕೂಡ ವ್ಯವಸ್ಥೆಗಳನ್ನು ನೀವು ನೋಡಬೇಕು. ಹಾಗೆ ಸಮಾಜಕ್ಕೆ ನಿಮ್ಮ ಮೂಲಕವಾಗಿ ತಿಳಿಯಬೇಕು ಎಂಬುದಾಗಿ ವಿನಂತಿಸಿಕೊಳ್ಳುತ್ತಾ, ನಿಮ್ಮ ಎಲ್ಲರ ಸಕ್ರಿಯವಾದಂತಹ ಸಾನ್ನಿಧ್ಯವನ್ನು ಬ್ರಹ್ಮಕಲಶೋತ್ಸವ ಎಲ್ಲ ದಿವಸಗಳಲ್ಲಿ ಕೂಡ ಇರಬೇಕು. ಪ್ರತಿನಿತ್ಯವೂ ಕೂಡ ಅಪ್ಡೇಟು ಮಾಹಿತಿಯನ್ನು ಸಮಾಜಕ್ಕೆ ನೀಡಬೇಕು ಎಂಬುದಾಗಿ ವಿನಂತಿಸಿಕೊಳ್ಳುತ್ತಾ
ಮುಂದಕ್ಕೆ ಕಾರ್ಯಾಧ್ಯಕ್ಷರಾದ ಜಗನ್ನಾಥ ರೈ ಅವರು ಒಂದೆರಡು ಮಾತುಗಳನ್ನು ಹಾಕಬೇಕಂತ ವಿನಂತಿಸ್ತಾ ಇದ್ದೀವಿ. ವಿಘ್ನೇಶ್ವರ ಸ್ವಾಮಿಯ ಆಧಾರವಿಲ್ಲದೆ ಬಡವಣ್ಣ ನಮ್ಮ ಈ ಬಳ್ಳಾಲ ಶ್ರೀ ವಿಘ್ನೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳು ಸಾಧಾರಣ 3 ವರ್ಷಗಳಿಂದ ಪ್ರಾರಂಭವಾಗಿ ಈಗ ಕೊನೆಯ ಹಂತದಲ್ಲಿದೆ. ಸಾಧಾರಣ 1960ರಿಂದ ನಂತರ ಯಾವುದೇ ಕೆಲಸಗಳ ಕಾರ್ಯಗಳು ಈ ದೇವಸ್ಥಾನದಲ್ಲಿ ನಡೆದಿರಲಿಲ್ಲ. ಆದ್ದರಿಂದ ನಾವು 2004ಕ್ಕೆ ಕಳೆದ ಬ್ರಹ್ಮಕಲಶ ನಂತರ ನಾನು ಇಲ್ಲಿ ಸಮಿತಿಯ ಟ್ರಸ್ಟಿಯಾಗಿ ಕಳೆದ 6 ವರ್ಷಗಳಿಂದ ತೊಡಗಿಸಿಕೊಂಡಿದ್ದೆ. ನಾವು ಹಲವಾರು ಸಮಯದಿಂದ ಸ್ವಾಮಿಯ ಬ್ರಹ್ಮಕಲಶವನ್ನು ಜೀರ್ಣೋದ್ಧಾರ ಮಾಡಿ ಹಲವಾರು ದೇವಸ್ಥಾನದ ಅಜೀರ್ಣವಾಗಿತ್ತು, ಅದನ್ನು ಸರಿಪಡಿಸಿ ಬ್ರಹ್ಮಕಲಶವನ್ನು ಮಾಡಬೇಕಂತೇಳಿ ನಾವು ತುಂಬ ಅಭಿಲಾಷೆಯನ್ನು ಇಟ್ಟುಕೊಂಡಿದ್ದೆವು. ಆದರೆ ಕಾರಣಾಂತರಗಳಿಂದ ಅದು ಮುಂದೂಡುತ್ತಾ ಇತ್ತು. ಆದರೆ ಕಳೆದ 3 ವರ್ಷ 2022ರಲ್ಲಿ ನಾವು ಗಟ್ಟಿ ಮನಸ್ಸು ಮಾಡಿಕೊಂಡು ಟ್ರಸ್ಟಿ ಸಮಿತಿಯವರು ಊರಿನ ಭಕ್ತಾದಿಗಳನ್ನು ಕೂಡಿಸಿಕೊಂಡು ಒಂದು ಸಮಿತಿಯನ್ನು ಮಾಡಿ ನಾವು ಕೆಲಸ ಕಾರ್ಯಗಳಿಗೆ ತೊಡಗಿದೆವು. ಅಂದರೆ ಕಳೆದ 3 ವರ್ಷದಿಂದ ಮೊದಲು ಕೊರೋನಾ ಬಂದು ನಾವು ತುಂಬ ಆರ್ಥಿಕ ಸಂಕಷ್ಟದಲ್ಲಿದ್ದೆವು. ಹಲವಾರು ದೇವಸ್ಥಾನಗಳಲ್ಲಿ ದಿನನಿತ್ಯದ ನೈವೇದ್ಯಕ್ಕೂ ಕಷ್ಟವಾಗಿತ್ತು. ಆದರೂ ಕರ್ನಾಳ ದೇವಸ್ಥಾನದಲ್ಲಿ ಇಲ್ಲಿನವರು ಬ್ಯಾಂಕಿನಲ್ಲಿ ಸ್ವಲ್ಪ ಡೆಪಾಸಿಟ್ ಇದ್ದ ಕಾರಣ ನಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೆಯುತ್ತಾ ಇತ್ತು. ಆದರೂ ನಾವು ಗಟ್ಟಿ ಮನಸ್ಸಿನಿಂದ ಇಳಿದೆವು. ನಮ್ಮ ಕಾರ್ಯವು ಹಲವಾರು ತೊಂದರೆಗಳು ಅಡಚಣೆಗಳಿಂದ ಮುಂದೂಡಿದರೂ ಕೊನೆಯ ಹಂತದಲ್ಲಿ ನಾವೆಲ್ಲರೂ ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡು ನಾವು ಮುಂದುವರಿದೆವು. ನಾವು ನಿರೀಕ್ಷೆಯಿಂದಲೂ ಸುಲಭವಾಗಿ ನಮ್ಮ ಕೆಲಸ ಕಾರ್ಯಗಳು ನಡೆಯಿತು. ಹಲವಾರು ದಾನಿಗಳು ಮುಂದೆ ಬಂದರು, ಲಕ್ಷಗಟ್ಟಲ ಹಣವನ್ನು ನೀಡಿದರು. ನಾವು ಅವರಿಗೆಲ್ಲ ತುಂಬ ಆಭಾರಿಯಾಗಿದ್ದೇವೆ. ಅವರ ಹಲವಾರು ದಾನಿಗಳಿಂದ ನಮ್ಮ ಹಲವಾರು ಯೋಜನೆಗಳಿಂದ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೆಯಿತು ಅಂತ ಹೇಳಿದರೆ ಸಾಧಾರಣ ಎಲ್ಲ ಕೆಲಸಗಳು ಭಾರಿ ಸುಲಭದಲ್ಲಿ ನಡೆಯಿತು ಅಂತ ಹೇಳಿದರೆ ನಿಮಗೆ ಗೊತ್ತಿರಬಹುದು. ಈ ಊರಿನ ಇಲ್ಲಿ ಹಲವಾರು ನಮ್ಮ ಗೂಳೂರು ಸದಾಶಿವ ಶೆಟ್ಟಿ, AK ಶೆಟ್ಟಿ, RK ನಾಯಕ್, ಎಡಕ್ಕಾನ ಮಹಾಬಲೇಶ್ವರ ಭಟ್, ಹಾಗೆಯೇ ಈ ಊರಿನ ಧರ್ಮಸ್ಥಳದಿಂದ ಸಾಧಾರಣ 10 ಲಕ್ಷ ರೂಪಾಯಿ ಬಂತು. ಹಾಗೆ ನಾವು ಸುಮಾರು ಒಂದು 2.3 ಕೋಟಿಯ ಜೀರ್ಣೋದ್ಧಾರದ ಕೆಲಸವನ್ನು ಮಾಡಿದೆವು. ನಂತರ ಬ್ರಹ್ಮಕಲಶಕ್ಕೆ ಸುಮಾರು 2 ಕೋಟಿ ಹಣದ ಅಗತ್ಯವಿದ್ದು ಈಗ ಸಾಧಾರಣ ಒಂದು 95 ಲಕ್ಷ ಆಯಿತು. ಮುಂದಿನ ಬ್ರಹ್ಮಕಲಶ ದಿನಗಳಲ್ಲಿ ನಮಗೆ ಬಾಕಿ ಹಣವು ಬರುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಹಾಗೆ ಎಲ್ಲ ಕೆಲಸಗಳನ್ನು ನಾವು ಈಗ 2 ನಟರಾಜ ವೇದಿಕೆ ಮತ್ತು ಕೈಲಾಸ ವೇದಿಕೆ, ಹಾಗೆ ಅನ್ನಛತ್ರ, ಅದು ಮೂಡುಬಿದಿರೆಯ ಶಿವಪ್ರಸಾದ್ ಹೆಗಡೆ ಅವರ ನೇತೃತ್ವದಲ್ಲಿ ಸಾಧಾರಣ 37 ಲಕ್ಷದ ವೇದಿಕೆ ಇದು ಛತ್ರಗಳು ನಿರ್ಮಾಣಗೊಂಡಿವೆ. ಹಾಗೆಯೇ ಬಾಕಿ ವಿದ್ಯುತ್ ಶಕ್ತಿ ಎಲ್ಲರೂ ನಿಮಗೆ ಗೊತ್ತಿರಬಹುದು. ಎಲ್ಲ ಕಾರ್ಯಗಳನ್ನು ನಾವು ತಯಾರು ಮಾಡಿದ್ದೇವೆ. ಇದು ಕೊನೆಯ ಹಂತದಲ್ಲಿ ನಾವು ಈ ಬ್ರಹ್ಮಕಲಶವನ್ನು ಈ ಊರಿನ ಭಕ್ತರ ಸಹಕಾರದಿಂದ ನಾವು ವಿಜೃಂಭಣೆಯಿಂದ ಮಾಡುತ್ತೇವೆ. ಹಾಗೆಯೇ ನಮ್ಮ ಶ್ರೀಸರು ಹೇಳಿದಂತೆ ನಮ್ಮ ಒಂದು ಈಗ ಯಾವುದೇ ಒಂದು ಕಾರ್ಯಕ್ರಮವಾಗಲಿ ಅದರಲ್ಲಿ ಅನ್ನದಾನ ಮುಖ್ಯ. ಆದ ಕಾರಣ ನಾವು ಪ್ರತಿ ದಿವಸವೂ 12 ದಿವಸವೂ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾದರೆ ಚಹಾ, ಕಾಫಿ, ಹಾಗೆ 11:30 ಗಂಟೆಗೆ ಊಟದ ವ್ಯವಸ್ಥೆ, ಹಾಗೆ ಸಾಧಾರಣ 4 ಗಂಟೆಯಿಂದ ಪುನಃ ಸಾಯಂಕಾಲದ ಚಹಾ ತಿಂಡಿ, ಹಾಗೆ ರಾತ್ರಿ 11:30 12 ಗಂಟೆವರೆಗೆ ಎಲ್ಲ ಸಮಯದಲ್ಲಿ ಯಾವ ಭಕ್ತಾದಿಗಳಿಗೂ ಯಾವ ತೊಂದರೆಯಾಗದಂತೆ ಎಲ್ಲ ಹೊತ್ತಿನಲ್ಲೂ ಸರಿಯಾದ ಊಟ ಉಪಚಾರಗಳನ್ನು ಮಾಡಬೇಕು ಎಂಬ ಸಂಕಲ್ಪದಲ್ಲಿದ್ದೇವೆ. ಅದು ಯಶಸ್ವಿಯಾಗುವುದರಲ್ಲಿ ಸಂಶಯವಿಲ್ಲ. ಅಂತ ಹೇಳಿದರೆ ಈ ಊರಿನ ಹೊರ ಊರಿನ ಭಕ್ತಾದಿಗಳು ಅಷ್ಟು
ಸ್ಫೂರ್ತಿಗೊಂಡು ಅಷ್ಟು ನಮ್ಮನ್ನು ಗುರಿದಂಡಿಸುತ್ತಾ ಇದ್ದಾರೆ. ಎಲ್ಲ ಜನರು, ಎಲ್ಲ ಭಕ್ತಾದಿಗಳು ಇಲ್ಲಿಗೆ ಬರುವವರಿದ್ದಾರೆ. ಆದ ಕಾರಣ ನಾವು ನಮ್ಮ ಈ ಬ್ರಹ್ಮಕಲಶವನ್ನು ಆದಷ್ಟು ವಿಜೃಂಭಣೆಯಿಂದ ನಡೆಸುತ್ತೇವೆ ಎಂಬುದರಲ್ಲಿ ಒಂದು ನಾವೆಲ್ಲರೂ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಪರಮಾತ್ಮನು ನಮಗೆ ಎಲ್ಲ ಬಗೆಯ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದರಲ್ಲಿ ಸಂಶಯವಿಲ್ಲ. ಬೆಳಗ್ಗೆ 8 ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಗೌಜಿಯಲ್ಲಿ ಬಜೆಟ್ಪೇಟೆಯಲ್ಲಿ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಅಂದರೆ ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಈಗಾಗಲೇ ಹೊರೆಕಾಣಿಕೆ ಸಮಿತಿ ಮತ್ತು ಪ್ರಚಾರ ಸಮಿತಿಯವರು ನೇತೃತ್ವ ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಹೇಳಿದ ಹಾಗೆ ಎಲ್ಲ ಉಪಸಮಿತಿಯ ಪದಾಧಿಕಾರಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಈಗಾಗಲೇ ಹಲವು ಉಪಸಮಿತಿಗಳು ಬ್ರಹ್ಮಕಲಶದ ನೇತೃತ್ವದಲ್ಲಿ ತಮ್ಮ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಇದರಿಂದ ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಶ್ವರಾದ ಅಡ್ವೊಕೇಟ್ ವೆಂಕಟರಮಣ ಭಟ್ ಚಂಬಲ್ತಿಮಾರ್ ಸ್ವಲ್ಪ ಅನಿವಾರ್ಯ ಕಾರಣದಿಂದಾಗಿ ಬರುವ ತಡ ಇತ್ತು. ಸಮಿತಿ ಪರವಾಗಿ ಕ್ಷಮೆ ಕೇಳಿದ್ರು. ಅವರೊಂದು 2 ಮಾತನಾಡಬೇಕಾಗಿ ತಿಳಿದರು. 3.5 ಲಕ್ಷ ಜನ 12 ದಿವಸಗಳಾಗಿ 3.5 ಲಕ್ಷ ಭಕ್ತರು ಸೇರುವ ನಿರೀಕ್ಷೆ. ಯಾಕಂದರೆ ಇಲ್ಲಿ ಈಗಾಗಲೇ ನಾವು ಹೇಳಿದ ಹಾಗೆ ಶ್ರೀ ಉದಿನೇಶ್ವರ ಶಕ್ತಿಯಿಂದಲೂ ಜಾಸ್ತಿ ಪವಾಡ ಶಕ್ತಿಯಾಗಿ ಕಾರಣಿಕತೆ ಮೆರೆಯುತ್ತಿರುವುದು ಕುಟ್ಟಿ ಜಾತ. ನಿಮಗೆಲ್ಲರಿಗೂ ಗೊತ್ತಿರೋ ಅನುಭವವೇದ್ಯವಾದಂಥ ವಿಚಾರ. ಮುಖ್ಯವಾಗಿ ಪುತ್ತೂರು ಭಾಗದಿಂದ, ಸುಳ್ಯ ಭಾಗದಿಂದ, ವಿಟ್ಲ, ಮಂಗಳೂರು ಕಡೆಯಿಂದ ಎಷ್ಟೋ ಭಕ್ತರು ನಿತ್ಯ ಬರ್ತಾ ಇದ್ದಾರೆ. ಈಗಾಗಲೇ ಆಮಂತ್ರಣ ಕೂಡ ಆಗಿದೆ. ಎಲ್ಲ ಕಡೆ ಕೂಡ ನಮ್ಮ ಆಮಂತ್ರಣ ಪತ್ರಿಕೆ ವಿತರಣೆ ಆಗಿದೆ. ಮೊನ್ನೆ ಪುತ್ತೂರಲ್ಲಿ ಕೂಡ ನಾವು ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೆವು. ಪೆರಡಾಲದ ಬಗ್ಗೆ ವಿಶೇಷವಾಗಿ ನಾವು ಅವರಿಗೆ ಹೇಳುವ ಅಗತ್ಯ ಇಲ್ಲ. ಯಾಕಂದರೆ ಪೆರಡಾಲ ಉದಿನೇಶ್ವರ ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಚಾರಗಳಲ್ಲಿ ಅವರಿಗೆ ಗೊತ್ತುಂಟು. ಅಲ್ಲಿ ಅವರು ಕೂಡ ದೈವಜ್ಞರ ಮೂಲಕ ಹೋಗುವಾಗ ಅವರು ಕೇಳಿದ್ರು, ಪೆರಡಾಲನೇ ಒಂದು ಪಡೆ ಸಮರ್ಪಣೆ ಮಾಡಿ. ಆದ ಕಾರಣ ಪೆರಡಾಲ ಉದಿನೇಶ್ವರ ದೇವರಿಂದಲೂ ಕುಟ್ಟಿಜಾತನ ಪವಾಡ ಅತ್ಯಂತ ಕಾರಣಿಕ. ಆದ ಕಾರಣ ಎಷ್ಟೋ ಭಕ್ತರು ನಾವು ಹೀಗೆ ಹೇಳಿದಾಗೆ 3.5 ಲಕ್ಷಷ್ಟು ಭಕ್ತರು ಸೇರುವ ನಿರೀಕ್ಷೆ ಇದೆ. ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳು ಕೂಡ ಸಮಿತಿಯ ವತಿಯಿಂದ ನಡೆಯುತ್ತಾ ಇದೆ. ಸರ್, ಬ್ರಹ್ಮ ಕಲಶ ದಿವಸ ಅಂದಾಜು 60,000 ಭಕ್ತರು ಸೇರುವ ನಿರೀಕ್ಷೆ. ಹೇಗೆ ಸರ್? ಬ್ರಹ್ಮಕಲಶಕ್ಕೆ ಎಷ್ಟು ಬಜೆಟ್? ಬಜೆಟ್ ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷರು ಹೇಳಿದರು. ಬಜೆಟ್ ಅಂದಾಜೀಗ 2 ಕೋಟಿ. 2 ಕೋಟಿಯ ಅಂದಾಜು ವೆಚ್ಚವನ್ನು ಮಾಡಿಕೊಂಡು ಬ್ರಹ್ಮಕಲಶೋತ್ಸವದ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಈಗ ನಡೆಯುತ್ತಾ ಇದೆ. ಇನ್ನೂ ಕೂಡ 1 ಕೋಟಿಯಷ್ಟು ನಮಗೆ ಆರ್ಥಿಕ ಸಂಪನ್ಮೂಲ ಆಗಬೇಕಾಗಿದೆ. ಬ್ರಹ್ಮಕಲಶೋತ್ಸವದ ಖರ್ಚು ವೆಚ್ಚಗಳು ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಎಲ್ಲ ಖರ್ಚು ವೆಚ್ಚಗಳು ಜಾಸ್ತಿ. ಮುಖ್ಯವಾಗಿ ನಮ್ಮ ಚಪ್ಪರ ಮತ್ತು ಲೈಟಿಂಗ್ಸ್ ಸಾಧಾರಣ 60 ಲಕ್ಷಷ್ಟು ಚಪ್ಪರ ಮತ್ತು ಲೈಟಿಂಗ್ಸ್ ಧ್ವನಿವರ್ಧಕ ಬೆಳಕಿಗೆ ಬೇಕು. ಯಾಕೆಂದರೆ ಜರ್ಮನ್ ಟೆಂಟ್ ಅಂದರೆ ಏಪ್ರಿಲ್ ತಿಂಗಳಾದ ಕಾರಣ ಭಯಂಕರ ಬೇಸಿಗೆ ಕಾಲ, ಮಳೆ ಬರುವ ಸಾಧ್ಯತೆ ಇದೆ, ಗರಿಷ್ಠ ಉಷ್ಣತೆ. ಈ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಎಂಬ ದೃಷ್ಟಿಯಲ್ಲಿ ಜರ್ಮನ್ ಟೆಂಟನ್ನು ಆಯೋಜಿಸಿದ್ದೇವೆ. ಜರ್ಮನ್ ಟೆಂಟ್ ನಿಮಗೆ ಗೊತ್ತಿರ್ಬೋದು, ಇದರ ಬಗ್ಗೆ ನಾನು ಜಾಸ್ತಿ ವಿವರಣೆ ಕೊಡುವ ಅಗತ್ಯ ಇಲ್ಲ. ಮಧೂರು ಕ್ಷೇತ್ರಗಳನ್ನು ನೋಡಿದ್ದೇವೆ. ಆ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಜರ್ಮನ್ ಟೆಂಟ ಅದರಲ್ಲಿ ಬಿಸಿಲು ಮತ್ತು ಅದನ್ನು ಕಡಿಮೆಗೊಳಿಸುವ ಅಂದರೆ ಬರುವ ಭಕ್ತರಿಗೆ ಯಾವುದೇ ರೀತಿಯ ಇದಾಗಬಾರ್ದು, ತೊಂದರೆ ಆಗಬಾರ್ದು ವ್ಯವಸ್ಥೆ ದೃಷ್ಟಿಯಲ್ಲಿ. ಆ ಉದ್ದೇಶದಿಂದ ಖರ್ಚು ವೆಚ್ಚಗಳು ಕೂಡ ಅದಕ್ಕೆ ಬೇಕಾದ ಸಿದ್ಧತೆಗಳು ಈಗಾಗಲೇ ಸರ್ ಆಗಿದೆ. ವೇದಿಕೆ ನಾವು ವೀಕ್ಷಣೆ ಮಾಡುವ ಮತ್ತೆ ಈಗಾಗಲೇ ವೇದಿಕೆ ನಿರ್ಮಾಣ ಆಗಿದೆ. ಸ್ವಲ್ಪ ಕೆಲಸ ಬಾಕಿ ಉಂಟು. ಅವರಿಗೆ 2-3 ಕಡೆ ಒಪ್ಪಿದ ಕಾರಣ ಈಗ ನಿಜಾರು ಹೆಗ್ಡೆ ಅವರು ನಮ್ಮ ಮೋಹನ ಆಳ್ವರ ಚಪ್ಪರ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಈ ಕಡೆ ಕೂಡ ಈ ಕಡೆ ವೇದಿಕೆ ಇಲ್ಲ, ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಆ ಉದ್ದೇಶವನ್ನು ಸಂಪೂರ್ಣವಾಗಿ ಶೀಟು ಪಂದಲ್ ಟೆಂಟ್ ಪಂದಲ್ ಆಗ್ತಾ ಇದ್ದಾರೆ ಚಪ್ಪರ ಸಮಿತಿಯವರು ನೇತೃತ್ವದಲ್ಲಿ. ಅದೇ ರೀತಿ ಆಹಾರ ಸಮಿತಿ ನೇತೃತ್ವದಲ್ಲಿ ಅದಕ್ಕೆ ಬೇಕಾದ ಕೆಲಸ ಕಾರ್ಯಗಳು ಎಲ್ಲ ಸಮಿತಿಯವರು ಉಪಸಮಿತಿಯವರು ಅವರವರ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಸಮಿತಿ ನಿರ್ದೇಶನ ಪ್ರಕಾರ.
ನಮ್ಮ ಅಧ್ಯಕ್ಷರೊಂದೆರಡು ಮಾತನಾಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಬೇಡಲ ಶ್ರೀ ಸ್ವಾಮಿ ಹಾಗೂ ಸಪರಿವಾರಗಳನ್ನು ಪ್ರಾರ್ಥಿಸುತ್ತೇವೆ. ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಏಪ್ರಿಲ್ 17ರಿಂದ 28ರ ತನಕ ನಡೆಯುವಂಥ ವಾರ್ಷಿಕೋತ್ಸವದೊಂದಿಗೆ ನಡೆಯುವಂಥ ಈ ಸಂದರ್ಭದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಈ ಮಾಧ್ಯಮ ಮಿತ್ರರ ಸಹಕಾರದಿಂದ ನಮ್ಮ ಶ್ರೀ ಕ್ಷೇತ್ರದ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯುವಂತಾಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವವು ಏಪ್ರಿಲ್ 17ರಿಂದ 28 ತನಕ ಅತಿ ಗಂಭೀರವಾಗಿ ನಡೆಸುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಈಗ ಅಂತಿಮ ಹಂತದಲ್ಲಿದ್ದೇವೆ. ಎಲ್ಲ ಹೊರ ಊರ ಭಕ್ತಮಾನ್ಯರು ಈಗಾಗಲೇ ನಮ್ಮನ್ನು ಸಾಕಷ್ಟು ರೀತಿಯಲ್ಲಿ ನಮ್ಮ ಪ್ರೋತ್ಸಾಹ, ಅದೇ ರೀತಿ ತಮ್ಮ ಮನಧನಗಳಿಂದ ಸಹಕರಿಸಿದ್ದಾರೆ. ಇನ್ನು ಮುಂದೆಯೂ ಸಹಕರಿಸುವವರನ್ನು ಅನ್ನುವಂಥ ವಿಶ್ವಾಸದಿಂದ ನಾವೀಗ ದೊಡ್ಡ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೇವೆ. ಈ ಬ್ರಹ್ಮಕಲಶೋತ್ಸವಕ್ಕೆ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದ ರೀತಿ ಸಾಧಾರಣ 2 ಕೋಟಿಯವರಿಗೆ ಖರ್ಚು ವೆಚ್ಚ ಬರಬಹುದು. ತಾಂತ್ರಿಕ ವರ್ಗ ಇರ್ಬೋದು, ಭೋಜನ ಶಾಲೆಯ ಸೆಕ್ಷನ್ ಇರ್ಬೋದು, ಅದೇ ರೀತಿ ಬಾಕಿ ಎಲ್ಲ ಖರ್ಚು ವೆಚ್ಚಗಳನ್ನು ನಾವು ಸರಿದೂಗಿಸುವಂಥ ಒಂದು ನಮ್ಮ ಆ ಒಂದು ದೀರ್ಘ ವೀಕ್ಷಣೆಗೆ ದೇವರು ನಮ್ಮನ್ನು ಸಹಕರಿಸ್ತಾರೆ ಎನ್ನುವಂತಹ ಒಂದು ನಮಗೆ ಅನುಗ್ರಹಿಸ್ತಾರೆ ಎನ್ನುವಂಥ ಒಂದು ವಿಶ್ವಾಸ ನಮ್ಮ. ಇಂಥ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಹೊರ ಊರ ಭಕ್ತರು ನಮ್ಮನ್ನು ಪೂರ್ಣ ಸಹಕರಿಸಬೇಕು, ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಪ್ರಾರ್ಥಿಸುತ್ತಾ